5 ರಿಂದ 6 ಲಕ್ಷ ರೂಪಾಯಿ ತಿಂಗಳಿಗೆ ಬಾಡಿಗೆ ಬರ್ತದೆ. ಬರೀ ಗ್ರೌಂಡ್ ಫ್ಲೋರ್ ಬರ್ತದೆ 2.5 ರಿಂದ 3 ಲಕ್ಷ ಬಾಡಿಗೆ. ಬರೀ ಇಷ್ಟ ಅಂಗಡಿಗೆ ಅಷ್ಟು ಕಾಸ್ಟ್ಲಿನ ಇಲ್ಲಿ? 3 ಲಕ್ಷ ರೂಪಾಯಿ ಒಂದು ಸ್ಕ್ವೇರ್ ಫೀಟ್ ಓಡ್ತಾ ಇದೆ. ಎಷ್ಟು ಮೆಜರ್ಮೆಂಟ್ ನಿಮ್ಮ ಅಂಗಡಿ? ಇದಿರೋದು 40 ಸ್ಕ್ವೇರ್ ಫೀಟ್. ಬರೀ 40 ಅಡಿ ಅಷ್ಟೇ, 40 ಸ್ಕ್ವೇರ್ ಫೀಟ್ ಇರೋದಷ್ಟೇ. ರಾಗಿ ಅಂಬ್ಲಿ ಇಕ್ಕಿ ಎಡೆ ಇಕ್ಕಿ ಪೂಜೆ ಮಾಡಿ ಇಲ್ಲಿ ಒನಕೆ ಇಟ್ಬಿಟ್ಟು ಇಲ್ಲಿ ಮಕ್ಕಳನ್ನೆಲ್ಲ ಕುಂಡಿಸ್ಬಿಟ್ಟು ಮೊಸರು ಹಾಕಿದ್ರೆ ಈ ತಾಯಿಗೆ ಶಾಂತಿ. ಕೆಂಪೇಗೌಡರ ಕಾಲದೇನೂ ಇದೆ, 400-500 ವರ್ಷದಿಂದ ನಡ್ಕೊಂಡ್ ಬರ್ತಾ ಇರೋದು ಇದು. ಡುಂಗಾರಾಮ್ ಅವರ ಮಸಾಲಾ ಟೀ ಚಿಕ್ಕಪೇಟೆಗೆ ಫೇಮಸ್. 30 ವರ್ಷ ಲೀಸ್ಗೆ, ವರ್ಷಕ್ಕೆ 20,000 ಅಂದ್ರೆ ತಿಂಗಳಿಗೆ ಎಷ್ಟು ಬಿತ್ತು? 2,000ನೂ ಬೀಳಲ್ಲ. ವೆಂಕಟರಮಣ ಶೆಟ್ಟಿ ಅವರು ನಡೆಸಿದಂತ ಉಚಿತ ವಿದ್ಯಾರ್ಥಿ ನಿಲಯ ಇದು, ಹಾಸ್ಟೆಲ್ ಇದು 1911ರಲ್ಲಿ ಶುರು ಆಗಿದೆ ನೋಡಿ. ಇವತ್ತಿಗೆ 115 ವರ್ಷದಿಂದ ಆಗಿರುವಂತ ಹಾಸ್ಟೆಲ್ ನೋಡಿ. ನಮಸ್ತೆ, ನಮ್ಮ ಹೆಸರು ಗೋವಿಂದ ಅಂತ. ಗೋವಿಂದ, ಏನಿದು ದೇವಸ್ಥಾನ? ಇದು ಬಿಸಿಲು ಮಾರಮ್ಮ ಅಂತ ಈ ಅಮ್ಮನ ಹೆಸರು. ನಾನು ಬಂದು ಒಂದು 30 ವರ್ಷದಿಂದ ಈ ಪೂಜೆ ಮಾಡ್ತಾ ಇದ್ದೀನಿ. ತಾಯಿಗೆ ಪವರ್ ಇದೆ, ಸತ್ಯ ಇದೆ. ಬಿಸಿಲು ಮಾರಮ್ಮ ಅಂದ್ರೆ? ಬಿಸಿಲು ಮಾರಮ್ಮ ಅಂದ್ರೆ ಬಿಸಿಲಲ್ಲಿ ಇರೋದು. ಬಿಸಿಲಲ್ಲಿ? ಬಿಸಿಲಲ್ಲೇ ಇರ್ಬೇಕು ಈ ಅಮ್ಮ. ಈ ಅಮ್ಮನಿಗೆ ಡೋರ್ ಗೀರ್ ಯಾವ್ದು ಇರಂಗಿಲ್ಲ. ಕಟ್ಟಡ ಡೋರು ಯಾವ್ದು ಇರಂಗಿಲ್ಲ, ಇಲ್ಲ, ಏನಿಲ್ಲ, ಮಾಡಂಗಿಲ್ಲ. ಹಿಂಗೆ ಇರ್ಬೇಕು, ಬಾಕ್ಲು ಇಲ್ಲ. ಸೊ ಹಿಂಗೆ ಇರ್ಬೇಕು. ಬಿಸಿಲು ಮಾರಮ್ಮ. ಬಿಸಿಲು ಮಾರಮ್ಮ ಬಿಸಿಲು ಪ್ರತಿ ವಾರ ಬಂದು ಮಂಗಳವಾರ ಅಲಂಕಾರ ಅಭಿಷೇಕ ಇರುತ್ತೆ. ಓಕೆ. ನಾನು 2 ಗಂಟೆ ತನಕ ಇರ್ತೀನಿ, ಆಮೇಲೆ ಹೊಂಟ್ಬಿಡ್ತೀನಿ. ಅಮಾವಾಸ್ಯೆ ಪೌರ್ಣಮಿಗೆ ಪೂಜೆ ಇದೆ. ಜನ ಹೆವಿ ಬರ್ತಾರೆ. ಯಾರ್ಯಾರು ಬರ್ತಾರೆ? ಎಲ್ಲ ಪ್ರತಿ ಅಂಗಡಿಯವರು ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಅಂಗಡಿಯವರೆಲ್ಲ ಬರ್ತಾರೆ? ಎಲ್ಲ ಅಂಗಡಿಯವರು ಬರ್ತಾರೆ. ಚಿನ್ನದ ಅಂಗಡಿ, ಸೀರೆ ಅಂಗಡಿ, ಎಲ್ಲ ಅಂಗಡಿಯವರು ಬರ್ತಾರೆ. ಕೋಟ್ಯಾಧೀಶ್ವರರು ಎಲ್ಲ. ನಾವು ಹಂಗೆ ಹೇಳ್ಬಾರ್ದು, ಎಲ್ಲ ಒಂದೇ ಸಮ ಬರ್ತಾರೆ. ಎಲ್ಲ ಬರ್ತಾರೆ. ಈ 3 ಮೂರ್ತಿ ಇದೆಯಲ್ಲ, ಏನು 3 ಮೂರ್ತಿ? ದೊಡ್ಡಮ್ಮ ಚಿಕ್ಕಮ್ಮ ಹಂಗೆ ಹೆಸರು 3 ಗ್ರೇಟ್. ಬಿಸಿಲು ಮಾರಮ್ಮ ಅಂದರೆ ಆ ತಾಯಿ ಬಿಸಿಲಲ್ಲಿ ಇದ್ದು ಜನರಿಗೆ ಎಲ್ಲದಕ್ಕೂ ತಂಪಾಗಿ ಕೊಡೋದಕ್ಕೆ. ಆಮೇಲೆ ನಮ್ಗೆ ನಮ್ಮ ಚಿಕ್ಕ ವಯಸ್ಸಲ್ಲಿ ಅಮ್ಮ ಬರೋದು. ಅಮ್ಮ ಅದು ಗುಳ್ಳೆ ಇಲ್ಲಿ ಅಮ್ಮ ಬರೋದು. ಅಮ್ಮ ಬಂದರೆ ಫಸ್ಟು ಈ ತಾಯಿಗೆ ಅಂಬ್ಲಿ ಹಾಕ್ತಾಯಿದ್ರಿ. ರಾಗಿ ಅಂಬ್ಲಿ ಇಕ್ಕಿ ಎಡೆ ಇಕ್ಕಿ ಪೂಜೆ ಮಾಡಿ ಇಲ್ಲಿ ನಾವು ಒನಕೆ ಇದೆಯಲ್ಲ, ಒನಕೆ ಇಟ್ಬಿಟ್ಟು ಇಲ್ಲಿ ಮಕ್ಕಳನ್ನೆಲ್ಲ ಕುಂಡಿಸ್ಬಿಟ್ಟು ಅವ್ರಿಗೆ ಇಲ್ಲಿ ಪೂಜೆ ಮಾಡಿಸ್ಬಿಟ್ಟು ಎಲ್ಲರಿಗೂ ಕೈನಲ್ಲಿ ಅಂಬ್ಲಿ ಹಾಕ್ತಾಯಿದ್ವಿ. ಅಂಬ್ಲಿ ಮಾಡಿ ಮೊಸರು ಹಾಕಿದ್ರೆ ಈ ತಾಯಿಗೆ ಶಾಂತಿ. ಓಹೋ, ಅದಕ್ಕೆ ಎಲ್ಲ ನೋಡಿ ನಾನು ಮೊಸರು ನೋಡ್ತಾ ಇದ್ದೆ. ಸುತ್ತಮುತ್ತ ಅಂಗಡಿಯವರೆಲ್ಲ ಹಾಲು ಮೊಸರು ತಂದು ಕೊಟ್ಟು ಬಾಳೆ ಎಲೆ ಇಕ್ಕಿ ಅನ್ನ ಹಾಕಿ ಮೊಸರು ಹಾಕಿ ಬೇವಿನ ಸೊಪ್ಪಿಕ್ಕಿ ಆ ತಾಯಿಗೆ ರಾಗಿ ಅಂಬ್ಲಿ ಹಾಕ್ತಾಯಿದ್ರು. ಅಮ್ಮ ಬಂದು ಫಸ್ಟ್ ಪೂಜೆ ಇಲ್ಲಿಗೆ. ಇದ ನಂತರ ಇಲ್ಲಿ ಮಾಡ್ತಾಯಿದ್ರು, ಇಲ್ಲಾಂದ್ರೆ ಅಣ್ಣೆಮ್ಮನ ದೇವಸ್ಥಾನದಲ್ಲಿ ಮಾಡ್ತಾಯಿದ್ರು. ಅಲ್ಲೂ ಅಷ್ಟೇ ಅಂಬ್ಲಿ ಮಾಡಿ ಅಲ್ಲಿ ಇದು ಮಾಡಿ ಫಸ್ಟು ಇಲ್ಲಿರ್ತಕ್ಕಂಥ ಜನಗಳೆಲ್ಲ ಫಸ್ಟು ಅಮ್ಮ ಬಂದರೆ ಇಲ್ಲಿ ಬಂದು ಅಂಬ್ಲಿ ಮೊಸರು ಹಾಕ್ತಾರೆ. ಆ ತಾಯಿ ಶಾಂತಿ ಮಾಡಿದ್ರೆ ನಮಗೆ ಅದ್ರ ತಂಪಾಗೋದೆ. ಆದ್ಮೇಲೆ ಅಭಿಷೇಕದ್ದು ನೀರು ಬೇವಿನ ಸೊಪ್ಪು ತೊಗೊಂಡು ಈ ಮಕ್ಕಳಿಗೆ ಚುಮುಕ್ಸ್ತಾ ಇದ್ರಿ. ಹಾಗೆ ಅಮ್ಮ 3 ದಿವಸ 5 ದಿವಸ 7 ದಿವಸ 11 ದಿವಸ ಇರೋದು ಅಮ್ಮ. 11 ದಿವಸದಲ್ಲಿ ಬಂದು ಪೂಜೆ ಮಾಡಿಸಿ ಅಂಬ್ಲಿ ಅರ್ದು ಆಮೇಲೆ ಅಣ್ಣೆಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬಿಸಿಲು ಮಾರಮ್ಮ ಇದೆ ಅಲ್ಲಿ ಮುಂದೆ, ಅಲ್ಲಿ ಪೂಜೆ ಮಾಡಿ ಅಣ್ಣೆಮ್ಮ ದೇವಸ್ಥಾನ ಪೂಜೆ ಮಾಡಿಸಿದ್ರೆ ಅದು ಆ ಮಗು 11 ದಿವಸದಲ್ಲಿ ಅರಿಯೋದು, ವಾಸಿ ಆಗ್ತಾ ಇತ್ತು. ಸೊ ಈಗ ಚಿಕನ್ ಪಾಕ್ಸ್ ಅಂತೀವಲ್ಲ, ಅಮ್ಮ ಅಂತ ಬರ್ತಿತ್ತು, ಇಲ್ಲಿ ಬರೋದು 3 ಅಮ್ಮ ಮಕ್ಕದಲ್ಲಿ ಇದೆಲ್ಲ ಬರೋದು. ದಿನ ಬೇವರು 3 ದಿವಸಕ್ಕೆ 5 ದಿವಸಕ್ಕೆ 7 ದಿವಸಕ್ಕೆ 11 ದಿವಸಕ್ಕೆ ಮೊಸರು ಆಗ್ತಾ ಬರ್ತಾ ಇದ್ರೆ ಅದು 11 ದಿವಸಕ್ಕೂ ಕಮ್ಮಿ ಆಗ್ತಾ ಬರೋದು. 11 ದಿವಸಕ್ಕೆ ಅದು ವಾಸಿ ಆಗ್ಬಿಡೋದು. 3 ಮೂರ್ತಿ ಇದೆಯಲ್ಲ, ಯಾರ ಅಮ್ಮನ ಮೇಯ್ನು 3 ಅದು ದೊಡ್ಡಮ್ಮ, ಇದು ಅವ್ರ ಅಕ್ಕ ತಾಯಿ ಪಕ್ಕದಲ್ಲಿರೋದು. ಓಹೋ, ಎಷ್ಟು ವರ್ಷ ಹಳೆ ದೇವಸ್ಥಾನ ಇದು? ಸುಮಾರು ಕೆಂಪೇಗೌಡ ಕಾಲದೇನೂ ಇದೆ, 400-500 ವರ್ಷದಿಂದ 400-500 ವರ್ಷದಿಂದ ನಡ್ಕೊಂಡ್ ಬರ್ತಾ ಇರೋದು ಇದು. ಕೆಂಪೇಗೌಡರ ಕಾಲದ್ದೇ ಅಲ್ಲಿಂದ ನೀನು. ಓಕೆ, ತುಂಬ ವರ್ಷಗಳಿಂದ. ಆಮೇಲೆ ಇದೇನೋ ಬರ್ದಾಕಿರಲ್ಲ ಬೋರ್ಡ್, ಏನಾದ್ರು ಗೊತ್ತಾದ್ರು? ಅದು ನೀರು ಅವಾಗ ಇಲ್ಲಿ ಅರವಂಟಿಗೆ ಮಾಡೋರು, ಅಂದರೆ ಮಜ್ಜಿಗೆ ಇದು ಮಾಡೋರು ಇದೆಲ್ಲ. ಅವಾಗ ನೀರು ಸಿಗ್ತಾ ಇರಲಿಲ್ಲ ಅಂದ್ಬಿಟ್ಟು ಅದನ್ನು ಅಲ್ಲಿ ನೀರೊಂದಕ್ಕೆ ಅಂತ ಯಾರು ಅವಾಗ ಹಿರಿಯ ಮಾಡಿದಾರಲ್ಲ ಅವ್ರದಲ್ಲಿ ಮಾಡಿರೋದು. ಅವ್ರ ಹೆಸರದು? ಹೌದು. ಬನ್ನಿ ಸ್ನೇಹಿತರೆ, ರೋಚಕವಾದ ದಾಖಲೆ ಸಿಕ್ತು. ಬನ್ನಿ ನಾವಿಲ್ಲಿ ಏನು ಬರ್ದಾರೆ ಗೊತ್ತಾ ಅಲ್ಲಿ ಸರ್? ಇಲ್ಲ, ಅದು ನಮ್ಗೆ ಇದಲ್ಲಿ ಅದನ್ನ ಕ್ಲೀನ್ ಮಾಡಿ ಅರ್ಶನ ಹಾಕಿ ಮಾಡಿದ್ರೆ ಓದಕ್ಕಾಗುತ್ತೆ. ಅವಾಗ ಎತ್ತರ ಇತ್ತು, ಇಲ್ಲಿವರೆಗಿತ್ತು ಇದು. ಅವಾಗ ಈ ರೋಡೆಲ್ಲ ಆಗಿ ರಸ್ತೆ ಆಗಿ ಇವಾಗ ಇಲ್ಲಿ ನೀರಿನ ವ್ಯವಸ್ಥೆನೂ ಇತ್ತು. ಹಾಲಿನ ಅಭಿಷೇಕ ನೋಡಿ, ಬಿಸಿಲು ಮಾರಮ್ಮ ತಾಯಿಗೆ ಹಾಲಿನ ಅಭಿಷೇಕ ಮತ್ತು ಮೊಸರಿನ ಅಭಿಷೇಕ ಇಲ್ಲಿ ಪ್ರಖ್ಯಾತಿ. ಇಲ್ಲಿ ಕೆಂಪೇಗೌಡರ ಕಾಲದ ಗುಡಿ ಅಂತೆ.
ದೇವಿ ಪ್ರಸಿದ್ಧ ನಮಸ್ತಸ್ಸೆ 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 ನಮೋ ನಮಃ ಯಾದೇವು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಸೆ 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 ನಮೋ ನಮಃ ಯಾದೇವು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಸೆ 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 ನಮೋ ನಮಃ ಯಾದೇವು ಶಾಂತಿರೂಪೇಣ ಸಂಸ್ಥಿತ ನಮಸ್ತಸ್ಸೆ 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 ನಮೋ ನಮಃ ಯಾದೇವು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಸೆ 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 ನಮೋ ನಮಃ ಯಾದೇವು ಯಾವ ದೇವರು? ಇದು ಲಕ್ಷ್ಮಿ, ಇದು ಕತ್ತಾರಾಮ್ಜಿ, ಇದು ಶಾಂತಿನಾಥ್ಜಿ. ನಾಥ್ಜಿ ಫುಲ್ ಪವರ್ ಅವ್ರದ್ದು. ಫುಲ್ ಪವರು. ಯಾವ ಊರವರು? ರಾಜಸ್ಥಾನ್ ರಾಜಸ್ಥಾನ. ಸೂಪರ್. ನಿಮ್ಮ ಮಗನವನು ಸ್ಕೂಲ್ಗೆ ಹೋಗ್ತಾನೆ ನೋಡಿ. ಸ್ಕೂಲ್ ನಾಷ್ಟ ಮಾಡ್ಬೇಕು. ಎಷ್ಟಡಿ ಇದೆ ಅಂಗಡಿ ಇದು? ಈ ಅಂಗಡಿ ಎಷ್ಟಡಿ ಇದೆ? ಒಂದು 10 ಅಡಿ? 10 ಅಡಿ ಇದೆ ನೋಡಿ. ಡುಂಗಾರಾಮ್ ಅವರ ಅಂಗಡಿ, ಇಲ್ಲಿ ಟೀ ಅಂಗಡಿ ಮಾಡ್ತಾರೆ. 10 ಅಡಿನೂ ಇಲ್ಲ ಸ್ನೇಹಿತರೆ. ನೋಡಿ ಕೈ ಇಟ್ಟರೆ 6 ಅಡಿ ಇದೆ ಅದು ಅಂಗಡಿ ಇದು. ಇಲ್ಲಿ ನೋಡಿ, ಇಲ್ಲಿ ವ್ಯಾಪಾರ ಮಾಡ್ತಾರೆ. ಈ ಥರದ ಸಾವಿರಾರು ಅಂಗಡಿ ಇದೆ ಇಲ್ಲಿ, ಲಕ್ಷಾಂತರ ಜನ ಕೆಲಸ ಮಾಡ್ತಾರೆ ನೋಡಿ. ಅವ್ರಿಗೆಲ್ರಿಗೂ ಮೂಲ ಆಗಿದೆ ಅದು ಬೆಂಗಳೂರು, ಈ ಚಿಕ್ಕಪೇಟೆ ಅವಿನ್ಯೂ ರಸ್ತೆ. ಇದನ್ನು ಮಾಡಿದ್ಯಾರು? ದವನಂಡೋಡ್ಲಿ ಕೆಂಪೇಗೌಡರು. ಟೀ ಕುಡಿ. ಥ್ಯಾಂಕ್ ಯು. ನಿಮ್ಮ ಟೀ ಫೇಮಸ್ಸಾ? ಡುಂಗಾರಾಮ್ ಅವರ ಮಸಾಲ ಟೀ ಚಿಕ್ಕಪೇಟೆಗೆ ಫೇಮಸ್ಸು. ಸೊ ಇಲ್ಲಿ ಒಬ್ರು ಹೇಳಿದ್ರು ಡುಂಗಾರಾಮ್ ಅವ್ರು ಟೀ ಕುಡೀರಿ ಅಂತ, ಅದಕ್ಕೆ ಬಂದಿದ್ದೀನಿ ನಾನು. ಥ್ಯಾಂಕ್ಸ್ ಅಣ್ಣ. ಏನು ನಿಮ್ಮ ವ್ಯಾಪಾರ? ಇದು ಬೇಲ್ಪುರಿ ಅಂಗಡಿ. 45 ವರ್ಷದಿಂದ ಇದೆ. ಬೇಲ್ಪುರಿ ಅಂಗಡಿ? ಹ್ಞೂ. ನಿಮ್ದೇನಾ? ನಮ್ದೆ. ವೆರಿ ಗುಡ್. ನಿಮ್ಮ ಹೆಸರೇನು? ರಾಮಚಂದ್ರ ಅಂತ, ಬೆಂಗಳೂರಿನವರೇ? ಬೆಂಗಳೂರಿನವರ. 45 ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀನಿ. 45 ವರ್ಷದಿಂದ ಚಿಕ್ಕಪೇಟೆಲಿ ಬೇಲ್ಪುರಿ ವ್ಯಾಪಾರ ಮಾಡ್ತೀವಿ. ವ್ಯಾಪಾರ ಮಾಡ್ತಾ ಇದ್ದೀನಿ. ವಾವ್, ಸೂಪರ್. ಅದಕ್ಕೆ ನೋಡಿ ಅಣ್ಣ ಕಳ್ಳೆಪುರಿ ಮೂಟೆ ತಂದು ಇಟ್ಬಿಟ್ಟವ್ರು ಇಲ್ಲಿ ಪೂರ್ತಿ. ಇಲ್ಲಿ ನಾನು ಇಲ್ಲಿ ಶುರು ಮಾಡಿದಾಗ ಬರೀ 20 ಪೈಸಾ, ಇವತ್ತು 50 ರೂಪಾಯಿ. 20 ಪೈಸೆ? 20 ಪೈಸಾ. ಹಾಂ. ನಮ್ಮ ಹತ್ರ ಕಾಯಿನ್ಗಳೆಲ್ಲ ಇದೆ. ಹಾಂ. 5 ಪೈಸಾ 20 ಪೈಸಾ ಎಲ್ಲ ಇದೆ. ಓಕೆ. ಇದು ಬಂದು 6 ವಯಸ್ಸು ಮಂಡ್ಲಿದು, ಅಂದರೆ ಮಂಡ್ಲಿಗೆ ದಾನ ಮಾಡಿರೋದು. ಮಂಡಳಿಗೆ 6 ವಯಸ್ಸು ಮಂಡ್ಲಿಗೆ ದಾನ ಮಾಡಿರೋದು. ಅಂದರೆ ಶೆಟ್ರ್ ಕಮ್ಯುನಿಟಿ ಮಂಡಳಿ ದಾನ ಮಾಡಿರೋ ಜಾಗನ ಇವ್ರೇನು ಬಂಡವಾಳ ಹಾಕಿ ತೊಗೊಂಡಿಲ್ಲ. ಇದನ್ನ ಲೀಸ್ಗೆ ಕೊಟ್ಟಿದ್ದಾರೆ. 30 ವರ್ಷ ಲೀಸ್ಗೆ. ಆ ಲೀಸ್ ಏನು ಗೊತ್ತಾ? ಬರೀ 5 ಲಕ್ಷ ರೂಪಾಯಿ ಅಡ್ವಾನ್ಸು, ವರ್ಷಕ್ಕೆ 20,000 ಬಾಡಿಗೆ. ವರ್ಷಕ್ಕೆ 20,000 ಅಂದರೆ ತಿಂಗಳಿಗೆ ಎಷ್ಟು ಬಿತ್ತು? 2,000ನೂ ಬೀಳಲ್ಲ. ಇದು ಕಟ್ಟಿಬಿಟ್ರೆ 5 ರಿಂದ 6 ಲಕ್ಷ ರೂಪಾಯಿ ತಿಂಗಳಿಗೆ ಬಾಡಿಗೆ ಬರ್ತದೆ. ಎಷ್ಟು ಅಂಗಡಿಗೆ? ಸುಮಾರು 7 ಫ್ಲೋರ್ ಕಟ್ತಾರಂತೆ. 7 ಫ್ಲೋರ್ ಇಲ್ಲಿ? ಹಾಂ. ಬರೀ ಗ್ರೌಂಡ್ ಫ್ಲೋರ್ ಬರ್ತದೆ 2.5 ರಿಂದ 3 ಲಕ್ಷ ಬಾಡಿಗೆ. ಬರೀ ಇಷ್ಟು ಅಂಗಡಿಗೆ? ಇಲ್ಲ, ಫುಲ್ ಇಷ್ಟಕ್ಕೆ. ಓಕೆ. ಕಟ್ಟಿದ್ರೆ 2.5 ರಿಂದ 3 ಲಕ್ಷ ರೂಪಾಯಿ ಬಾಡಿಗೆ ಬರ್ತದೆ. ಅಷ್ಟು ಕಾಸ್ಟ್ಲಿನ ಇಲ್ಲಿ? 3 ಲಕ್ಷ ರೂಪಾಯಿ ಒಂದು ಸ್ಕ್ವೇರ್ ಫೀಟ್ ಓಡ್ತಾ ಇದೆ. 2.5 ರಿಂದ 3 ಲಕ್ಷ ಸ್ಕ್ವೇರ್ ಫೀಟ್ ಓಡ್ತಾ ಇದೆ. ಏನು ಲೆಕ್ಕದಲ್ಲಿ ಇವ್ರು ಕೊಟ್ಟವ್ರೆ ಲೀಸ್ಗೆ? ಏನು ಲೆಕ್ಕದಲ್ಲಿ ಕೊಟ್ಟವ್ರೆ? ವರ್ಷಕ್ಕೆ 20,000 ಅಂತೆ ಬಾಡಿಗೆ. ನನ್ನ ಹತ್ರ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದೆ, ರಿಜಿಸ್ಟರ್ ಆಗಿರೋದು. ಓಕೆ. ಅದೆಲ್ಲ ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ದೀವಿ, ಬೇಕಂದ್ರೆ ನಿಮಗೂ ಕೊಡ್ತೀನಿ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದೆ, ರಿಜಿಸ್ಟರ್ ಆಗಿರೋದು. ವೆರಿ ಗುಡ್. ಅಲ್ಲ ಈಗೇನು ಲಿಟಿಗೇಷನ್ ಇದೆಯಾ? ಲಿಟಿಗೇಷನ್ ಇದೆ. ಏನು ಲಿಟಿಗೇಷನು? ಅವ್ರು ನಮಗೆ ಕೊಡಲ್ಲ ಅಂತವ್ರೆ ಕಟ್ಬಿಟ್ಟು. ನಿಮಗೆ ಬೇಲ್ಪುರಿ ಅಂಗಡಿ ಕೊಡಲ್ಲ ಅಂತ? ಕೊಡಲ್ವಂತೆ. ಯಾಕಂತೆ? ಏನು ಕೊಡ್ಬೇಕು ನಿಮಗೆ? ನಾವು ಲೀಸಿಗೆ ತೊಗೊಂಡಿದ್ದೀವಿ, ಅದೇ ಲೀಸಿಗೆ ನಮಗೆ ಕೊಡ್ಬೋದಾಗಿತ್ತಲ್ಲ. ಬಹುಶಃ ನಿಮ್ಮ ಹತ್ರ ಬಾಡಿಗೆ ಜಾಸ್ತಿ ಕೇಳ್ತಾರೇನೋ? ಅಂದರೆ ಅವ್ರು ಏನು ಕೇಳ್ತಾ ಇಲ್ವಲ್ಲ, ಒಳ್ಳೊಳಗಡೆನೆ ವ್ಯವಹಾರ ಮಾಡಿಬಿಟ್ಟವ್ರೆ. ಹಾಂ. ಬೇರೆ ಯಾರಿಗೂ ಒಳ್ಳೊಳಗಡೆನೆ ವ್ಯವಹಾರ ಮಾಡಿಬಿಟ್ಟವ್ರೆ. ಮಂಡ್ಲಿಯವ್ರಿಗೆ ಅವ್ರು ಕೊಟ್ಬಿಟ್ಟವ್ರೆ. ಈಗ ಇದು ನಿಮ್ಮದು ಬಾಡಿಗೆನಾ? ಇದು ಬಾಡಿಗೆ. ಎಷ್ಟು ಬಾಡಿಗೆ ಇದಕ್ಕೆ? ಇದಕ್ಕೆ ನಾವು 2,500 ಬಾಡಿಗೆ ಕಟ್ತಾ ಇದ್ದೀವಿ ತಿಂಗಳಿಗೆ. ಈಗ ಮಾರ್ಕೆಟ್ ರೇಟ್ ಏನು ನೋಡ್ತಾ ಇದೆ ಇಷ್ಟು ಅಂಗಡಿಗೆ? ಇಷ್ಟು ಅಂಗಡಿಗೆ ಮಾರ್ಕೆಟ್ ರೇಟು ಓಡುತ್ತೆ, ಒಂದು 10,000 ರೂಪಾಯಿ ಓಡುತ್ತೆ. 10,000 ಓಡುತ್ತೆ. ಕಟ್ಬಿಟ್ಮೇಲೆ ಇನ್ನೂ ಜಾಸ್ತಿ ಓಡುತ್ತೆ. ಫ್ರೆಶ್ ಅಂಗಡಿಗೆ 25,000 ಓಡುತ್ತೆ. 25 ಓಡಲ್ಲ, ಒಂದು 12, 15. ಎಷ್ಟು ಮೆಜರ್ಮೆಂಟ್ ನಿಮ್ಮ ಅಂಗಡಿ? ಇದಿರೋದು 40 ಸ್ಕ್ವೇರ್ ಫೀಟು. ಬರೀ 40 ಅಡಿ ಅಷ್ಟೇ. 40 ಸ್ಕ್ವೇರ್ ಫೀಟ್ ಇರೋದು ಅಷ್ಟೇ. ಅಂದರೆ ಎಷ್ಟಕ್ಕೆ ಎಷ್ಟು? 5ಕ್ಕೆ 8. 8 ಅಡಿಗೆ 5 ಅಡಿ ಸ್ನೇಹಿತರೆ ಇವ್ರ ಅಂಗಡಿ ಇರೋದು. ನಮ್ಮ ಸಾಹೇಬ್ರ ಬೇಲ್ಪುರಿ ಅಂಗಡಿ ಇರೋದು 8 ಅಡಿಗೆ 5 ಅಡಿ. 8 ಇಲ್ಲಿ 40, ಬರೀ 40 ಸ್ಕ್ವೇರ್ ಫೀಟ್ ಜಾಗ. ಅದಕ್ಕೆ ಎಷ್ಟು ಇವತ್ತು ಇಲ್ಲಿ ಮಾರ್ಕೆಟ್ ರೇಟ್ ರೆಂಟು? 12 ರಿಂದ 15,000. ಕಟ್ಟಾದ ಮೇಲೆ 40 ಫೀಟ್ಗೆ ಇವಾಗ ಇರೋದು ಅಷ್ಟೇ. ಹಳೆ ಅಂಗಡಿಗೆ ಇವಾಗ ಇರೋದು ಅಷ್ಟೇ. ಸೊ ಅವ್ರು ನಿಮಗೆ ಕೊಡಲ್ಲ, ಅಂತಾರೆ. ಅವರು ಕೊಡಲಿ, ನಮಗೆ ಕೊಡ್ಬೋದಾಗಿತ್ತಲ್ಲ. ಅದೇ ರೆಂಟ್ ನಾನು ಕೊಡ್ತೀನಿ ಅಂತ. ವರ್ಷಕ್ಕೆ 20,000 ಏನು ಲೆಕ್ಕ ಸರ್? ತಿಂಗಳಿಗೆ 2,000 ರೂಪಾಯಿ ಬೀಳಲ್ಲ. ಓಕೆ. ಅಲ್ಲ ಒಟ್ಟು ಇದು ಈ ಬರೀ ಸೈಟ್ ಮೆಜರ್ಮೆಂಟ್ಗೆ ಲಕ್ಷಗಟ್ಟಲೆ ಬಾಡಿಗೆ ಬರುತ್ತೆ. ಯಪ್ಪ. 200 ಸ್ಕ್ವೇರ್ ಫೀಟ್ ಇರೋದನ್ನ 300 ಸ್ಕ್ವೇರ್ ಫೀಟ್ ತೋರಿಸ್ತವ್ರೆ. ಒರಿಜಿನಲ್ ಮದರ್ ಡಾಕ್ಯುಮೆಂಟ್ಸ್ ತೆಗೆಸಿದ್ರೆ ಎಲ್ಲ ಗೊತ್ತಾಗ್ಬಿಡ್ತದೆ ಏನಿದೆ ಅಂತ. ಓಕೆ. ನಾವು ಅದು ಅಪ್ಲೈ ಮಾಡಿದ್ದೀವಿ, ಜರ್ಜ್ ತೆಗಿಬೇಕು. ಸೊ ಈಗ ನೀವು ಒಟ್ಟು ಆರ್ಯ ವೈಶ್ಯ ಮಂಡಳಿ ಜೊತೆಗೆ ಈಗ ಕಾನೂನು ಹೋರಾಟದಲ್ಲಿ ಇದ್ದೀರಿ? ಓಡಾಡ್ತಾ ಇದ್ದೀವಿ. ಬೈ ಚಾನ್ಸ್ ಅವರಿಂದ ನಿಮ್ಮನ್ನ ಎಬ್ಬಸ್ಬಿಟ್ರೆ ಎಲ್ಲಿಗೆ ಹೋಗ್ತೀರಾ? ಎಲ್ಲಿ ಹೋಗೋದು?
ನಮಗೆ ಕೊಡಲೇಬೇಕು ಅಂತ ನಾವು ನಮಗೆ ಅಗ್ರಿಮೆಂಟಲ್ಲೇ ಬರ್ಕೊಟ್ಟವ್ರು ಸರ್. ಏನಂತ? ನಾಳೆ ದಿವಸ ಬಿಲ್ಡಿಂಗ್ ಕೆಡುವುದ್ರೆ ನಿಮ್ಮ ಅಂಗಡಿ ನಿಮಗೆ ಕೊಡ್ತೀವಿ ಅಂತ ಅಗ್ರಿಮೆಂಟಲ್ಲೇ ಬರ್ಕೊಟ್ಟವ್ರೆ. ಮತ್ತೆ ಇನ್ನೇನು ಆಯ್ತಲ್ಲ, ಕೊಡೋಕ್ಕಿಲ್ಲ ಅಂತವ್ರೆ. ಕೋರ್ಟ್ಗೆ ಹೋಗ್ಬೋದಲ್ಲ? ಕೋರ್ಟ್ಗೆ ಹೋಗಿದ್ದೀವಿ, ಅದು ಆಗ್ತಾ ಇಲ್ಲ, ಟೈಮ್ ತಗೊಳುತ್ತೆ. ಹೈಕೋರ್ಟ್ ಹೋಗಿದೆ, ಸುಪ್ರೀಂ ಕೋರ್ಟ್ಗೆ ಹೋಗಿದೆ. 40 ಅಡಿ ಅಂಗಡಿಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ರಾ? ಅಷ್ಟೇ. ನಮ್ಮ ಹೊಟ್ಟೆಪಾಡು ಸ್ವಾಮಿ, ನಮ್ಮ ಹೊಟ್ಟೆಪಾಡು. ಇದು ಬಿಟ್ಟರೆ ಬೇರೆ ದಾರಿ ನಾವು ಇದನ್ನೇ ನಂಬ್ಕೊಂಡಿದ್ದೀವಿ. ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ ನಮಗೆ. ಓಕೆ ಓಕೆ. ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಮಕ್ಕಳು? 2 ಮಕ್ಕಳಿದ್ದಾರೆ. ಏನು ಮಾಡ್ತಾವ್ರೆ? ಒಬ್ಬ ನನ್ನ ಜೊತೆ ಬಂದ್ಬಿಟ್ಟ, ಇನ್ನೊಬ್ಬ ಕೆಲ್ಸಕ್ಕೆ ಹೋಗ್ತಾವ್ರೆ. ಸೂಪರ್, ವೆರಿ ಗುಡ್, ಒಳ್ಳೇದಾಗಲಿ ಅಣ್ಣ. ಸುಮ್ಮನೆ ಕೇಳ್ತೀನಿ, ಆಯ್ತು. ಈ 8 ಅಡಿಗೆ 5 ಅಡಿ ಅಂಗಡಿಲಿ ದಿನಕ್ಕೆ ಎಷ್ಟು ವ್ಯಾಪಾರ ಆಗುತ್ತೆ? ಆಗುತ್ತೆ ಸರ್, ಒಂದು 8,000 ರಿಂದ 10,000 ರೂಪಾಯಿ ವ್ಯಾಪಾರ ಆಗುತ್ತೆ. ಆಗುತ್ತೆ. ಸೂಪರ್, ಆಗಲಿ, ಶುಭವಾಗಲಿ, ಆಲ್ ದ ಬೆಸ್ಟ್. ನಿಮ್ಮ ಕಾನೂನು ಹೋರಾಟದಲ್ಲಿ ಬೇಗ ಗೆದ್ದು ಜಯಶೀಲರಾಗಿ ನೀವು ಕೆಂಪೇಗೌಡರ ಥರ ವಿಜಯ ಪತಾಕೆ ಹಾರಿಸಿ. ನಿಮ್ಮ ಆಶೀರ್ವಾದ. ಥ್ಯಾಂಕ್ ಯು, ಬೈ. ಇಲ್ಲಿ ಭೂಮಿ ಬೆಲೆ ಸಿಕ್ಕಾಪಟ್ಟೆ ಇರೋದ್ರಿಂದ ಮತ್ತು ಇದು ತುಂಬ ಕಮರ್ಷಿಯಲ್ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಅಡಿ ಲೆಕ್ಕ ಅಲ್ಲ, ಇಂಚ್ ಲೆಕ್ಕ ಬೆಲೆ ಇಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಪ್ರದೇಶ ಇದು. ಇಲ್ಲಿ ನಾನು ಆಗಲೇ ಹೇಳಿದಾಗೆ ಅನ್ಯ ರಾಜ್ಯದ ಮಾರವಾಡಿಗಳು, ಸೇಟುಗಳು ಇತ್ಯಾದಿಯವರು ಸಂಖ್ಯೆ ಜಾಸ್ತಿ ಇದೆ. ಮತ್ತು ಜೊತೆಗೆ ಆರ್ಯ ವೈಶ್ಯ ಮಂಡಳಿ, ಶೆಟ್ರ್ ಕಮ್ಯುನಿಟಿಯ ಹೋಲ್ಡ್ ಕೂಡ ಜಾಸ್ತಿ ಇದೆ ಚಿಕ್ಕಪೇಟೆ ಅವೆನ್ಯೂ ರೋಡಲ್ಲೆಲ್ಲ. ಸೊ ಇಲ್ಲಿ ತುಂಬ ರೇಟ್ ಜಾಸ್ತಿ, ವ್ಯಾಪಾರ ಕೇಂದ್ರ ಇದು. ಹಾಗಾಗಿ ಇಲ್ಲಿ ಇಂಚಿಂಚು ಭೂಮಿಗೂ ಬೆಲೆ, ಇಂಚಿಂಚು ಭೂಮಿಗೂ ಹೊಡೆದಾಟ ಇಲ್ಲಿ. ನೋಡಿ ಸ್ನೇಹಿತರೆ, ಇದು ಕೋಮಟಿಗರ ಕಮ್ಯುನಿಟಿ, ಅಂದರೆ ಶೆಟ್ರ್ ಕಮ್ಯುನಿಟಿ ಅಥವಾ ಆರ್ಯ ವೈಶ್ಯ ಸಮಾಜ ಅಂತ ಏನು ಕರೀತಾರೆ, ಅವರ ಸಮಾಜದವ್ರು ಕಟ್ಕೊಂಡಿರೋಂಥ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ನೀವು ನೋಡ್ತಿದ್ದೀರಿ ಇಲ್ಲಿ ಕೋಮಟಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನ ನೋಡ್ತಾ ಇದ್ದೀರಿ. ಇದು ಅವೆನ್ಯೂ ರೋಡಲ್ಲಿರುವಂತಹ ಚಿಂತನಪಲ್ಲಿ ವೆಂಕಟರಮಣಯ್ಯ ಶೆಟ್ಟಿ ಫ್ರೀ ಬೋರ್ಡಿಂಗ್ ಹಾಸ್ಟೆಲ್ ಚೌಟ್ರಿ ಸ್ನೇಹಿತರೆ. ಇದು ಅಂದರೆ ವೆಂಕಟರಮಣ ಶೆಟ್ಟಿ ಅವರು ನಡೆಸಿದಂಥ ಉಚಿತ ವಿದ್ಯಾರ್ಥಿ ನಿಲಯ, ಇದು ಹಾಸ್ಟೆಲ್, ಇದು ಚೌಟ್ರಿ 1911ರಲ್ಲಿ ಶುರು ಆಗಿದೆ ನೋಡಿ. 1911. ಅಬ್ಬಾ, ಇವತ್ತಿಗೆ 115 ವರ್ಷದ ಹಿಂದೆ ಆಗಿರುವಂಥ ಹಾಸ್ಟೆಲ್ ನೋಡಿ. ಜೊತೆಗೆ ಅದ್ರ ಕೆಳಗಡೆ ಕರೂರು ವೈಶ್ಯ ಬ್ಯಾಂಕ್ಗೂ ಕೊಟ್ಟಿದ್ದಾರೆ. ಬಟ್ ಮೇಲೆಲ್ಲ ನೋಡಿ ಕಟ್ಟಡ ಆ್ಯಂಟಿಕ್ ಮಹಾರಾಜರ ಕಾಲದ ಥರದ ಕಟ್ಟಡಗಳು ನೋಡಿ. 1911 ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಬೆಂಗಳೂರನ್ನು ಆಳ್ತಿದ್ದಂಥ ಕಾಲ ಅದು. ಅಂದರೆ ಇಡೀ ಒಟ್ಟು ಮೈಸೂರು ಸಂಸ್ಥಾನ, ಬೆಂಗಳೂರು ಕೂಡ ಮೈಸೂರು ಸಂಸ್ಥಾನಕ್ಕೆ ಸೇರ್ತಿತ್ತಲ್ಲ, ಆ ಕಾಲದಲ್ಲಿ ಕಟ್ಟಿರೋ ಕಟ್ಟಡ. ಅದಕ್ಕೆ ನೋಡಿ ನಿಮಗೆ ಆ ಮೈಸೂರು ವಾಸ್ತುಶಿಲ್ಪದ ಶೈಲಿ ಕಾಣುತ್ತೆ ನಿಮ್ಗೆ, ಅದು ಕಂಪ್ಲೀಟಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಶಿಕ್ಷಣಕ್ಕೋಸ್ಕರ ಎಷ್ಟು ಜನ, ಎಷ್ಟು ಕಮ್ಯುನಿಟಿಯವರು ಕೆಲಸ ಮಾಡಿದ್ದಾರೆ. ಬಹುಶಃ ಎಲ್ಲ ಕಮ್ಯುನಿಟಿಯವರು 1900ರ ನಂತರ ಶಿಕ್ಷಣಕ್ಕೋಸ್ಕರ ತುಂಬ ಒತ್ತು ಕೊಟ್ಟಿದ್ದಾರೆ. ನೀವು ಅಲ್ಲಿ ಗಮನಿಸಿದ್ರೆ ವೀರಶೈವ ಲಿಂಗಾಯತ ಆ ಸಂಸ್ಥಾನದವರು ಅಥವಾ ಆ ಕಮ್ಯುನಿಟಿಯವರು ಒಂದಷ್ಟು ಹಾಸ್ಟೆಲ್ಗಳನ್ನು ಆ ಕಡೆ ಮಾಡಿದ್ದಾರೆ. ಈ ಕಡೆ ಇಲ್ಲಿ ವೈಶ್ಯರು ಅಂದರೆ ಶೆಟ್ರ್ ಕಮ್ಯುನಿಟಿಯವರು ಒಂದಷ್ಟು ಮಾಡಿದ್ದಾರೆ. ಒಕ್ಕಲಿಗರ ಸಂಘ ಬಂದಿದ್ದು ಅದೇ ಟೈಮಲ್ಲೇ. ಸೊ ಹಾಗಾಗಿ 1900ರ ನಂತರ ಅಂದರೆ ಮೈಸೂರು ಮಹಾರಾಜರ ಕಾಲದ ನಂತರ ಶಿಕ್ಷಣಕ್ಕೆ ಹಳೆ ಮೈಸೂರು ಭಾಗದಲ್ಲಿ ಎಷ್ಟೆಲ್ಲ ಒತ್ತು ಸಿಕ್ತು ಅನ್ನೋದಕ್ಕೆ ಇದೊಂದು ಕುರುಹು ಇದು. ಯಾಕಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮೈಸೂರು ಸಂಸ್ಥಾನವನ್ನು ಆಳ್ತಿದ್ದ ಕಾಲದಲ್ಲಿ ಸಾಕ್ಷಾತ್ ಮಹಾರಾಜರೇ ತುಂಬ ಎಜುಕೇಷನ್ ಪಡ್ಕೊಂಡದಂಥವ್ರು ಮತ್ತು ಅವರು ತುಂಬ ಶಿಕ್ಷಣವಂತರಾಗಿದ್ದ ಕಾರಣಕ್ಕೆ ನನ್ನ ರಾಜ್ಯದ ಪ್ರಜೆಗಳು ತುಂಬ ಶಿಕ್ಷಣ ಪಡ್ಕೋಬೇಕು, ಅವರು ವಿದ್ಯಾವಂತರಾಗಬೇಕು ಅಂತ ಅನ್ನೋ ಕಾರಣಕ್ಕೆ ಶಾಲೆ, ಕಾಲೇಜು, ಧರ್ಮಛತ್ರ, ಹಾಸ್ಟೆಲ್ಲು ಇದನ್ನೆಲ್ಲ ಮಾಡೋಕ್ಕೆ ಅವಕಾಶಗಳನ್ನು ಕೊಟ್ಟರು, ಅನುಮತಿಗಳನ್ನು ಕೊಟ್ಟರು, ತೆರೆಯೋಕ್ಕೆ ಪ್ರೋತ್ಸಾಹ ಕೊಟ್ಟರು, ಹಣಕಾಸು ಕೊಟ್ಟರು, ಜಾಗ ಕೊಟ್ಟರು. ಅಂಥ ಪ್ರದೇಶಗಳಲ್ಲಿ ಇದು ಕೂಡ ಒಂದು. ನಮ್ಮ ಈ ಶೆಟ್ರು ಚಿಂತನಪಲ್ಲಿ ವೆಂಕಟರಮಣ ಶೆಟ್ರು ಮಾಡಿರುವಂಥ ಈ ಹಾಸ್ಟೆಲ್. ಅಬ್ಬಾ, ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಅವೆನ್ಯೂ ರೋಡ್ ಪಕ್ಕದಲ್ಲಿ ದೇವರ ದಾಸಿಮಯ್ಯ ರಸ್ತೆ ಅಂತ ಬರುತ್ತೆ, ಒಂದು ಕ್ರಾಸ್ ರಸ್ತೆ, ದೇವರ ದಾಸಿಮಯ್ಯ ರಸ್ತೆ ಅಂತ. ಎಷ್ಟು ಚೆನ್ನಾಗಿರೋ ಒಂದು ಸಂಸ್ಥೆ ಇದೆ ನೋಡಿ, ಮಹಾತ್ಮ ಗಾಂಧಿ ವಿದ್ಯಾನಿಕೇತನ ಒಂದು ಶಾಲೆ. ಆದರೆ ಅದು ನಡೆಸ್ತಾ ಇರೋದು ಯಾರು ಗೊತ್ತಾ? ಬಡವರ ಬಳಗ ಅಂತಲೇ ಒಂದು ಸಂಸ್ಥೆ, ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ಅವರು. ಮಹಾತ್ಮ ಗಾಂಧಿ ವಿದ್ಯಾನಿಕೇತನ ಅಂತ ಒಂದು ಶಾಲೆ, ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ನಡೆಸ್ತಾರೆ ನೋಡಿ. ಎಷ್ಟು ಚೆನ್ನಾಗಿದೆ ಟೈಟ್ಲು, ಬಡವರ ಬಳಗ. ಕಲಾ ಮಾಧ್ಯಮದ ಚಂದಾದಾರ, ನಿಮ್ಮ ಹೆಸರು ಅಣ್ಣ? ಸರ್ ವಸಂತ್ ಕುಮಾರ್ ಸರ್. ವಸಂತ್ ಕುಮಾರ್, ಯಾವರು? ಸರ್ ನಮ್ದು ಪಾವಗಡ ಸರ್. ಪಾವಗಡ, ವಾವ್, ಪಾವಗಡ ಬೆಟ್ಟ, ಕೋಟೆ ತುಂಬ ಪ್ರಸಿದ್ಧ. ಶನಿಮಾತ್ಮನ ದೇವಸ್ಥಾನ ಪ್ರಸಿದ್ಧ ಪಾವಗಡ. ಅದು ಗಡಿ ಜಿಲ್ಲೆ, ಅದು ಗಡಿ ತಾಲೂಕು. ಹೌದು. ಏನಿಲ್ಲಿ ಸರ್ ಇಲ್ಲೇ ನಾವು 2001ರಿಂದ ಇಲ್ಲಿ ಟೀ ಅಂಗಡಿ ಇದ್ವಿ. ಅಣ್ಣ 25 ವರ್ಷ ಆಯ್ತು ಇಲ್ಲಿ ಅಂಗಡಿ ಇಟ್ಟು. ಹೌದು ಸರ್. ನೈಸ್, ಪರವಾಗಿಲ್ಲ ಜೀವನ. ಹೌದು ಚೆನ್ನಾಗಿದೆ ಸರ್. ಕೆಂಪೇಗೌಡರಿಗೆ ಧನ್ಯವಾದ ಹೇಳ್ತೀರಾ? ಖಂಡಿತ ಸರ್. ಅವರು ಹಾಕ್ಕೊಟ್ಟಿರೋ ಅಂಥ ಬುನಾದಿಯಿಂದ ನಾವು ಬದುಕ್ತಿದ್ವಿ, ಅನ್ನ ತಿಂತಿದ್ವು ಅಂದರೆ ಅವ್ರಿಗೆ ಕೃತಜ್ಞತೆ ಅಲ್ಲ, ಒಂದು ಏನು ತಿಳಿಸ್ಬೇಕಂದ್ರೆ ತುಂಬ ಧನ್ಯವಾದಗಳು ಸರ್. ಒಟ್ಟಿನಾಗ ಒಳ್ಳೆ ಇದು ಮಾಡಿಕೊಟ್ಟಿದ್ದಾರೆ. ಅವರ ಅಭಿಮಾನದ ಚಹಾ, ಅಭಿಮಾನದ ಟೀ ಕೊಟ್ಟವ್ರೆ, ಖಂಡಿತ ಕುಡಿತೀನಿ. 5 ನಿಮಿಷಕ್ಕೆ ಮುಂಚೆ ಟೀ ಕುಡಿ ಬಂದೆ, ಬೇಡ ಅಂದರೆ ಇಲ್ಲ ನೀವು ಕುಡಿಬೇಕು ನಮ್ಮ ಅಂಗಡಿಲಿ ಅಂದರು. ಪ್ರೀತಿಗೋಸ್ಕರ ಕುಡಿತೀನಿ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದ. ನಮಗೆ ಸಂತೋಷ ಆಗುತ್ತೆ ಸರ್.
ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.